ಮಂಡ್ಯದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅವಘಡವೊಂದು ಸಂಭವಿಸಿದೆ. ಮುರಿದು ಬಿತ್ತು ಕೃತಕವಾಗಿ ನಿರ್ಮಿಸಿದ್ದಂಥ ಗ್ಯಾಲರಿ ಒಬ್ಬ ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಡ್ಯದ ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಪ್ರೇಕ್ಷಕರು ಹೆಚ್ಚಾಗಿದ್ದರಿಂದ ಗ್ಯಾಲರಿ ಮುರಿದು ಬಿದ್ದಿರುವಂಥ ಘಟನೆ ನಡೆದಿದೆ. ಅವಘಡದಲ್ಲಿ ಪಾಪಣ್ಣಾಚಾರ್ 55 ವರ್ಷ ವಯಸ್ಸಾಗಿತ್ತು. ಇವರು ಸಾವನ್ನಪ್ಪಿದ್ದಾರೆ. ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಗೆ ಸಾಕಷ್ಟು ಜನ ಬಂದಿದ್ದರು. ಪ್ರೇಕ್ಷಕರಿಗಾಗಿ ಗ್ಯಾಲರಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಕೃತಕವಾಗಿ ನಿರ್ಮಿಸಿದಂಥ ಗ್ಯಾಲರಿ ಇದು. ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಗ್ಯಾಲರಿ ಕುಸಿದು ಬಿದ್ದಿದೆ. ಹೀಗಾಗಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನೂ ಸಾಕಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಾಯಾಳುಗಳನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ಜನರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ. ನಾವು ಮನೇಲಿದ್ದೆ, ಫೋನ್ ಬಂತು, ನಿಮ್ಮ ಹುಡುಗನಿಗೆ ಏನೋ ರಾಡೆ ದಿಕ್ಕದೆ ಅಂತ. ನಾವು ಸೀದಾ ಹಾಸ್ಪಿಟ್ಲ್ ತಗೊಂಡು ಅಲ್ಲಿ ರ್ಯಾಕ್ ಬಿದ್ದಾಗದೆ ಹಿಂಗಾಗದೆ ಅಂತ ಎಲ್ಲ ಇಲ್ಲಿ ಗೊತ್ತಾಗೋದು. ಅಲ್ಲಿ ಹೋಗಿಲ್ಲ ನಾವು ಸ್ಪಾಟ್ಗೆ. ಇಲ್ಲಿ ಗೊತ್ತಾಗಿರೋದ್ರಿಂದ ದಯವಿಟ್ಟು ನಮ್ಮ ತಮ್ಮ ಚಿಕ್ಕ ಹುಡುಗ ಮಕ್ಕಳು ಅವನೇ ನಮ್ಮ ಮನೆಗೆ ನಾನು ದೊಡ್ಡವರಾದ್ರು ಅವನೇ ನಮ್ಮ ಮನೆ ಭೇಟಿ ಪ್ರತಿಯೊಂದಕ್ಕೂ ಅವನೇ ಸರ್ ಗೊತ್ತಿದ್ದು. ಎಲ್ಲದಕ್ಕೂ ಅವನೇ ತಲೆ ಕೊಡ್ತಿದ್ದ. ನಮ್ಗೆ ನಾವು ಹಿರಿಯಲಾದ್ರೂ ನನ್ನ ತಮ್ಮನೇ ಇಡೀ ಊರ್ ಜನಕ್ಕೆ ಗೊತ್ತು ಪಾಪಳಿ ಎಲ್ತವನು ಅಂತ. ನಾವೇನು ಹೇಳ್ಬೇಕಾಗಿಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈ ಗ್ಯಾಲರಿಯನ್ನು ಮಾಡುವಾಗ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ವಾ? ಯಾಕೆ ಚೆನ್ನಾಗಿ ಮಾಡಿರಲಿಲ್ವಾ? ಹೇಗೆ? ಎಸ್ ಸಂಪತ್, ಏನು ನೆನೆ ಮಂಡ್ಯ ತಾಲೂಕಿನ ಮಲ್ಲನಾಯಕನಕಟ್ಟೆ ಗ್ರಾಮದಲ್ಲಿ ಗ್ರಾಮದೇವತೆ ಹಬ್ಬದ ಅಂಗವಾಗಿ ಏನು ವಿಭಾಗ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ಜನರು ಕೂಡ ಆಗಮಿಸಿದ್ರು. ಜೊತೆಗೆ ಏನು ಆ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಕೂಡ ಕೃತಕವಾಗಿ ಒಂದು ಗ್ಯಾಲರಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಈ ಒಂದು ಗ್ಯಾಲರಿಯಲ್ಲಿ ಹೆಚ್ಚಿನ ಜನಸಂದಣಿ ಅಂದ್ರೆ ಹೆಚ್ಚಿನ ಜನರು ಕುಳಿತುಕೊಂಡ ಹಿನ್ನೆಲೆಯಲ್ಲಿ ಆ ಒಂದು ಗ್ಯಾಲರಿ ತಡರಾತ್ರಿ ಮುರಿದು ಬಿದ್ದು ಏನು ಅಲ್ಲಿ ಕುಳಿತಿದಂತ ಕೆಲ ಏನು ಕಬಡ್ಡಿ ವೀಕ್ಷಣೆ ಮಾಡಕ್ ಬಂದಿದ್ದಂತ ಜನರ ಮೇಲೆ ಕುಸಿದು ಬಿದ್ದಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಏನು ಪಾಪಣಾಚಾರ್ ಅಂತ 55 ವರ್ಷದ ವ್ಯಕ್ತಿ ಮೃತಪಟ್ಟಿದ್ರೆ 15 ಜನಕ್ಕೂ ಹೆಚ್ಚು ಜನರ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಯಾಕೆಂದ್ರೆ ಏನು ಗ್ಯಾಲರಿಯನ್ನ ನಿರ್ಮಿಸಿದ್ರು. ಈ ಒಂದು ಗ್ಯಾಲರಿಯನ್ನ ಒಂದು ಅಂದ್ರೆ ಕಡಿಮೆ ಜನ ಕೂತ್ಕೊಳ್ಳಿಕ್ಕೆ ನಿರ್ಮಿಸಿದ್ರು. ಆದ್ರೆ ಹೆಚ್ಚಿನ ಜನರು ಕೂಡ ಈ ಒಂದು ಗ್ಯಾಲರಿ ಮೇಲೆ ಹೋಗಿ ಕುಳಿತ ಪರಿಣಾಮ ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಏನು ತಡರಾತ್ರಿ ಈ ಒಂದು ಘಟನೆ ನಡೀತಿದ್ದಂಗೆ ಅಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಸುಮಾರು 15ಕ್ಕೂ ಹೆಚ್ಚು ಜನರನ್ನ ಏನು ಗಾಯಗೊಂಡಿದ್ರು ಇವನ್ನೆಲ್ಲರನ್ನೂ ಕೂಡ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲಿಸಿ ಈಗ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತದೆ. ಜೊತೆಗೆ ಏನು ಈ ಒಂದು ಘಟನೆಯಲ್ಲಿ ಸುಮಾರು 10 ಜನಕ್ಕೂ ಹೆಚ್ಚು ಜನರಿಗೆ ಕೂಡ ಈಗ ಗಂಭೀರ ಗಾಯ ಆಗಿದ್ದು ಅವರಿಗೆ ಮಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿರುವಂತದ್ದು. ಸ್ಥಳಕ್ಕೆ ಕೂಡ ಏನು ಆ ಒಂದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಹೋಗಿ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಜೊತೆಗೆ ಈ ಸಂಬಂಧವಾಗಿ ಏನು ಈ ಒಂದು ಗ್ಯಾಲರಿ ನಿರ್ಮಾಣ ಮಾಡಿ ಘಟನೆಗೆ ಕಾರಣದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಅಧಿಕಾರಿಗಳಿಗೆ ಒತ್ತಾಯಿಸಿದ್ರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳಿಗೆ ಮತ್ತೆ ಏನು ಮೃತಪಟ್ಟಿರುವಂತಹ ವ್ಯಕ್ತಿ ಏನಿದೆ ಇವರ ಕುಟುಂಬಕ್ಕೆ ಕೂಡ ಸರ್ಕಾರದಿಂದ ಪರಿಹಾರವನ್ನು ಕೊಡಿಸುವಂತ ಭರವಸೆಯನ್ನು ಕೂಡ ಈಗ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೊಟ್ಟಿರುವಂತದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.